ಹಲೋ, ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ಯುವರಾಜ್. ನಾನೊಬ್ಬ ವಿಜ್ಞಾನಿ. ಮೂಲತಃ ನಾನೇನು ಕೃಷಿ ವಿಜ್ಞಾನಿ ಅಲ್ಲ, ಆದರೂ ನಾನೊಬ್ಬ ಅಡಿಕೆ ಬೆಳೆಗಾರ, ತೀರ್ಥಹಳ್ಳಿಯವನು. ಹಾಗೆ ಒಂದಷ್ಟು ಎಲೆ ಚುಕ್ಕಿ ರೋಗದ ಬಗ್ಗೆ ಸಂಶೋಧನೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಿದೆ. ಸೊ ಹಾಗಾಗಿ ಮೊದಲು ಕೆಲವು ಪ್ರಿಲಿಮಿನರಿ ರಿಸಲ್ಟ್ಗಳನ್ನು, ಲ್ಯಾಬ್ರೇಟರಿ ರಿಸಲ್ಟ್ಗಳನ್ನು ಇಟ್ಕೊಂಡು ನಮ್ಮ ತೋಟಗಳಲ್ಲೇ ಸ್ಪ್ರೇ ಮಾಡಿದ್ವಿ. ನಮ್ಗೆ ಶೋರ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಎಲ್ಲೋ ಸುಟ್ಟೋದ್ರೆ ಏನು ಮಾಡೋದು, ಅಥವಾ ಇನ್ನೊಂದು ಬೇರೆ ಸೈಡ್ ಎಫೆಕ್ಟ್ಗಳಾದರೆ, ಇನ್ನು ಬೇರೆ ಸಮಸ್ಯೆಗಳು ಬಂದರೆ ಏನು ಮಾಡೋದು ಅನ್ನುವಂಥದ್ದು ಕೂಡ ಕೆಲವೊಂದು ಪ್ರಶ್ನೆಗಳಿತ್ತು. ಆದರೂ ಕೂಡ 3 ವರ್ಷದ ಹಿಂದೆಯೇ ನಾವು ಕೆಲವೊಂದು ಫಾರ್ಮುಲೇಷನ್ಗಳನ್ನು ತಯಾರು ಮಾಡಿ ನಮ್ಮ ತೋಟಗಳಿಗೆ ಸ್ಪ್ರೇ ಮಾಡಿದ್ವಿ. ಅದೊಂದು ಒಳ್ಳೆಯ ಫಲಿತಾಂಶ ಕೊಡ್ತು ನಮಗೆ. ಹಾಗೆ ನಮ್ಮ ಸುತ್ತಮುತ್ತಲಿರೋರಿಗೆ, ಹಾಗೆ ಕೆಲವರು ಬೇಕು ಅನ್ನೋರಿಗೆಲ್ಲ ಒಂದಷ್ಟು ಸ್ಯಾಂಪಲ್ಗಳನ್ನು ಮಾಡಿ ಕೊಟ್ವಿ. ಒಳ್ಳೆ ರಿಸಲ್ಟ್ ಬಂದಿದೆ. ಓಕೆ, ಇದು ಈ ಫಂಗಸ್ ಶಿಲೀಂಧ್ರಗಳು ಅಂತೇನು ಹೇಳ್ತೀವಿ, ಅದು ಒಂದು ಫಂಗಸ್ಸಿನ ಜೀವಿತಾವಧಿ ಬರೀ ಒಂದು 7 ದಿವಸದಿಂದ 14 ದಿವಸ ಅಷ್ಟೇ ಇರೋದು. ಆದರೆ ಒಂದು ವಾರದಲ್ಲಿ ಮಿಲಿಯನ್ ಗಟ್ಟಲೆ ಸೆಲ್ ಡಿವಿಷನ್ ಆಗಿಬಿಡುತ್ತೆ, ತುಂಬ ಸೆಲ್ಗಳು ಉತ್ಪತ್ತಿಯಾಗುತ್ತೆ. ಹಾಗೆ ಉತ್ಪತ್ತಿಯಾದ ಸೆಲ್ ಒಂದು ಗರಿಯಿಂದ ಇನ್ನೊಂದು ಎಲೆಗೆ ಅಥವಾ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಗಾಳಿ ಮೂಲಕ ಪ್ರಸಾರ ಆಗುತ್ತೆ. ಹಾಗಾಗಿ ಪಕ್ಕದ ತೋಟದಲ್ಲಿದೆ, ನಮಗೇನು ತೊಂದರೆ ಇಲ್ಲ ಅಂದ್ಕೊಳ್ಳೋದು ಏನು ಹೇಳಬೇಕು. ಸೊ ಅಂದರೆ ಅದು ಅಕ್ಕಪಕ್ಕಕ್ಕೆ ಹರಡುವಂಥ ಕಾಯಿಲೆ, ಗಾಳಿ ಮೂಲಕ ಹರಡುವಂಥ ಕಾಯಿಲೆ, ಆಯಿತಾ. ಸೊ ಹೀಗೆ ಈ ಫಂಗಸ್ಗಳು ಮಾಡುತ್ತೆ, ಅದರ ಜರ್ಮ್ ಟ್ಯೂಬ್ಸನ್ನು ಈ ಎಲೆಗಳಲ್ಲಿ ಉಸಿರಾಟದ ರಂಧ್ರಗಳಿರುತ್ತಲ್ಲ, ಆ ರಂಧ್ರಗಳ ಒಳಗಡೆ ಹೋಗಿಸುತ್ತೆ. ಸೊ ಅದರಿಂದಾಗಿ ಉಸಿರಾಟದ ಸಮಸ್ಯೆ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಆ ಜೀವಕೋಶಗಳೇನಿರುತ್ತಲ್ಲ ಎಲೆಗಳ ಮೇಲೆ, ಅದರಲ್ಲಿ ಜರ್ಮ್ ಟ್ಯೂಬ್ಸ್ಗಳನ್ನು ಹೋಗಿಸ್ಬಿಟ್ಟು ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ಗಳನ್ನು ಮತ್ತು ವಾಟರ್ ಕಂಟೆಂಟನ್ನು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಅದರಿಂದಾಗಿ ಈ ಫಂಗಸ್ಗಳ ಬೆಳವಣಿಗೆಯಿಂದ ಎಲೆಗಳು, ಜೀವಕೋಶಗಳೆಲ್ಲ ಸಾಯೋಕ್ಕೆ ಶುರು ಆಗುತ್ತೆ. ಕ್ರಮೇಣವಾಗಿ ಸತ್ತ ಎಲೆಗಳನ್ನು, ಸತ್ತ ಭಾಗಗಳನ್ನು ನೀವು ನೋಡ್ಬೋದು, ಆಯಿತಾ. ಹೀಗೆ ಶಿಲೀಂಧ್ರಗಳಲ್ಲಿ ತುಂಬ ವೆರೈಟೀಸ್ ಇದೆ. ಈಗ ಮಣ್ಣಿನ ಮೇಲ್ಗಡೆ ನೀವು ಬೇಸಾಯ ಎಲ್ಲ ಮಾಡಿ ನೀರು ಬಿಟ್ಟಾದ್ಮೇಲೆ ಬಿಳಿ 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 ಚುಕ್ಕೆಗಳು ಕಾಣುತ್ತಲ್ಲ, ಅವೆಲ್ಲ ಬೇರೆ ಒಂದು ವರ್ಗ. ಆಮೇಲೆ ಕಾಂಡದ ಮೇಲೆ ಬೇರೆ ವರ್ಗ, ಬೇರಿನ ಮೇಲೆ ಬರುವಂಥದ್ದು ಬೇರೆ ವರ್ಗ. ಹಾಗೆ ಇದು ಎಲೆ ಚುಕ್ಕಿ ಕೂಡ ಒಂದು ವಿಶೇಷವಾದಂಥ ಪ್ರಭೇದ, ಆಯಿತಾ. ಇನ್ನು ಕೆಲವರು ಈಗ ನೆಲಕ್ಕೆ ಹಾಕಿಬಿಡಿ, ನೆಲಕ್ಕೆ ಹಾಕಿಬಿಟ್ರೆ ಈ ಔಷಧಿ ಕೊಡ್ತೀನಿ, ನೆಲಕ್ಕೆ ಹಾಕಿ 100% ಕ್ಯೂರ್ ಆಗುತ್ತೆ ಅಂತ ಒಂದಷ್ಟು ಜನ, ತುಂಬ ಜನ ಮಾರ್ಕೆಟಿಂಗ್ ಮಾಡಿ ಯಾವುದ್ಯಾವುದೋ ಮೆಡಿಸಿನ್ಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡ್ದೇ ಯಾರು ಕೂಡ ಯಾವುದ್ಯಾವುದೋ ಔಷಧಿಗಳನ್ನು ಬಳಸಬೇಡಿ, ಆಯಿತಾ. ಆ್ಯಕ್ಚುಲಿ ನಾವು ಪರಿಸರವನ್ನು ನಾವು ಸಂರಕ್ಷಿಸೋದು ಕೂಡ ನಮ್ಮ ಹೊಣೆ. ಯಾಕಂದರೆ ನಮ್ಮ ಹುಳುಗಳು, ಆಯಿತಾ, ಕೀಟಗಳು, ಪಕ್ಷಿಗಳು, ಎರೆಹುಳುಗಳು, ಇವೆಲ್ಲವೂ ಕೂಡ ಸಂರಕ್ಷಣೆ ಆದರೆ ಮಾತ್ರ ನಮ್ಮ ಒಂದು ಜಮೀನು ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ. ಹಾಗೆ ಸರಿಯಾಗಿ ಪರಿಶೀಲನೆ ಮಾಡಿಬಿಟ್ಟು ಹೊಡೀರಿ. ಸೊ ನಮ್ಮದೊಂದು ಫಾರ್ಮುಲೇಷನ್ ಇದೆ. ಸೊ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಲಾಸ್ಟು 2 ವರ್ಷದಿಂದ ನಾವು ಹೊಡೆದಿದ್ದೀವಿ. ಹೂವಿಗೆ ಸೇರಿಸಿ, ನೀವೇನು ಹಿಂಗಾರ ಅಂತಿರೋ, ಸಿಂಗಾರ ಅಂತಿರೋ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಉಚ್ಚಾರ ಇರುತ್ತೆ ಅದಕ್ಕೆ. ಸೊ ಆ ಥರ ಹೂವಿಗೆ ಅಥವಾ ಸಿಂಗಾರಕ್ಕೆ ಅದನ್ನು ಸೇರಿಸ್ಬಿಟ್ಟು ಹೊಡಿಬೇಕು. ಎಲೆಗಳಿಗೆ ಸಿಂಗಾರಕ್ಕೆಲ್ಲ ಸೇರಿಸಿ ಹೊಡಿಬೇಕು, ಆಯಿತಾ. ಅದರಿಂದಾಗಿ ಈ ಇದು ಹರಳು ಉದುರುತ್ತೆ ನೋಡಿ, ಆ ಹರಳು ಉದುರೋದಕ್ಕೆ ಇನ್ನೊಂದು ಸಪ್ರೇಟ್ ಔಷಧಿ ಹೊಡಿಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಆಯಿತಾ. ಹೀಗೆ ಕಳೆದ 2 ವರ್ಷಗಳಲ್ಲಿ ಯಾರ್ಯಾರು ಹೊಡೆದಿದ್ದಾರೋ ಅವರು ತುಂಬ ಒಳ್ಳೆಯ ಒಂದು ಫೀಡ್ಬ್ಯಾಕನ್ನು ಕೊಡ್ತಾಯಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ, ಇದು ಯಾವಾಗ ನೀರಿನ ಸಂಪರ್ಕಕ್ಕೆ ಬರುತ್ತೋ, ಯಾವಾಗ ಇದು ಮಣ್ಣಿನ ಮೇಲೆ ಬೀಳುತ್ತೋ, ಮೈಕ್ರೋನ್ಯೂಟ್ರಿಯೆಂಟ್ ಆಗಿ ಕನ್ವರ್ಟ್ ಆಗುತ್ತೆ, ಆಯಿತಾ. ಸೊ ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಗೊಬ್ಬರ ನೀವು ಹಾಕೋದು ಅವಶ್ಯಕತೆ ಇರೋದಿಲ್ಲ. ನೀವು ಎಲ್ಲೆಲ್ಲಿ ಸ್ಪ್ರೇ ಮಾಡ್ತೀರಾ ಈ ಔಷಧಿ, ಸೊ ಅಲ್ಲೆಲ್ಲ ನಿಮ್ಗೆ ಹಸಿರಾಗಿರೋ ಒಳ್ಳೆ ಹುಲ್ಲು ಬರುತ್ತೆ. ನಮ್ಮ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಯಾವುದೇ ಎರೆಹುಳು ಸತ್ತೋಗೋದು, ಯಾವುದೋ ಒಂದು ಇದು ಜೇನುಹುಳು ಸತ್ತೋಗೋದು, ಯಾವುದೋ ಪಕ್ಷಿ ಸತ್ತೋಗೋದು, ಈ ಥರದ್ದೆಲ್ಲ ಸಮಸ್ಯೆಗಳೇನೂ ಇಲ್ಲ. ಯಾವುದೇ ದೊಡ್ಡ ವಿಷಕಾರಿ ಪದಾರ್ಥ ಅಲ್ವೇ ಅಲ್ಲ. ಹೀಗಾಗಿ ಸೊ ರೈತರಿಗೆ ಒಂದು ವಿಶೇಷವಾದಂಥ ಸೂಚನೆ ಏನಂದರೆ, ದಯವಿಟ್ಟು ಮಾರ್ಕೆಟಲ್ಲಿ ತುಂಬ ವೆರೈಟಿ ಬಂದಿರ್ಬೋದು ಔಷಧಿಗಳು. ತುಂಬ ಜನ ನಿಮ್ಮ ಮನೆಗಳಿಗೆ ಬಂದು ನಮ್ಮ ತಗೊಳ್ಳಿ ಅಂತ ಹೇಳ್ತಾ ಇರ್ಬೋದು, ಅಥವಾ ಏನೇನೋ ವೀಡಿಯೋಗಳನ್ನು ತೋರಿಸ್ತಾ ಇರ್ಬೋದು.
ನೀವೇ ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀರಿ ಕೆಲವ್ರದ್ದು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಹಸಿರಾಗಿಲ್ಲ ಅಂದರೆ ಹಾಗೆ ಹೀಗೆ ಅಂತ ಏನೇನೋ ಒಂದಷ್ಟು ವೀಡಿಯೋಗಳನ್ನು ಮಾಡಿ ತುಂಬ ಮಾರ್ಕೆಟಿಂಗು ಮಾಡಿದ್ದಾರೆ, ತುಂಬ ಸೇಲು ಮಾಡಿದ್ದಾರೆ. ಸೊ ನಾವೇ ನೋಡಿದ್ವಿ, ಅವರು ಯಾರು ಒಬ್ಬರು ಕೂಡ ರಿಸಲ್ಟ್ ಬಂದಿದೆ ಅಂತ ಇನ್ನೊಬ್ಬರು ಯಾರೂ ಹೇಳಿದ್ದಿಲ್ಲ. ಅವರೇ ಹೇಳ್ಕೋಬೇಕು ಹೊರತು ಬೇರೆ ಒಂದೇ ಒಂದು ಜನ ಹೇಳಿದ್ದು ನಾನು ಕೇಳಲಿಲ್ಲ. ಓಕೆ, ಸೊ ನಮ್ಮದು ಅಲ್ಟಿಮೇಟ್ ಅಂತ ಅಲ್ಲ. ಸೊ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ, ನೋಡ್ದೇನೆ ಅಥವಾ ಒಳ್ಳೆ ಫೀಡ್ಬ್ಯಾಕ್ ತಗೊಳ್ದೇನೆ ಬೇರೆ ಔಷಧಿಗಳನ್ನು ಸಿಂಪಡಣೆ ಮಾಡಬೇಡಿ. ಹಾಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಇನ್ನೂ ವೀಡಿಯೋಗಳನ್ನು ಮಾಡ್ತೀನಿ. ಸಮಯ ಸಿಕ್ಕಾಗ ವೀಡಿಯೋಗಳನ್ನು ಮಾಡಿ ನಿಮಗೆ ಸರಿಯಾದ ಮಾಹಿತಿಗಳನ್ನು ಕೊಡ್ತೀನಿ. ಧನ್ಯವಾದಗಳು.